ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಚಟ್ಪಟ ಅಂತ ಮಾವಿನಕಾಯಿ ಮಸಾಲ ಮಾಡೋದು ತೋರಿಸ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಇದು ತೋತಾಪುರಿ ಮಾವಿನಕಾಯಲ್ಲೂ ಸೂಪರಾಗಿ ಬರೋದು, ಬೇರೆ ಯಾವ ಮಾವಿನಕಾಯಲ್ಲೂ ಆ ರೀತಿ ಟೇಸ್ಟ್ ಬರೋದಿಲ್ಲ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಇದೇ ಥರ ಉದ್ದುದ್ದು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋತೀನಿ. ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ದಪ್ಪ ಇರಬಾರ್ದು, ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಮೀಡಿಯಮ್ಮಾಗಿ ತೆಳ್ಳಗಿರಲಿ. ನೋಡಿ ಈಗ ಎಲ್ಲನೂ ನಾನು ಈ ಉದ್ದುದ್ದಕ್ಕೆ ನೋಡಿ ಇಷ್ಟೇ ತೆಳ್ಳಗಿರಬೇಕು, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದು ಮಧ್ಯದಲ್ಲಿ ಈ ಥರ ಫುಲ್ ಕಟ್ ಮಾಡಬಾರ್ದು, ಬರೀ ಆ ಸಿಪ್ಪೆ ತನಕ ಹೋಗಬೇಕು, ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದಾಗ ಒಳಗೆಲ್ಲ ಸೂಪರಾಗಿ ಇಟ್ಕೊಳ್ಳುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ನಾನು ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯೇ ಕಟ್ ಮಾಡ್ಕೋಬೇಕು. ನೀವು ನೋಡಿರ್ಬೋದು ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ, ಅದೇ ರೀತಿ. ಈಗ ಒಂದು ಕಪ್ಪಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಒಂದು ಚೂರು ಬ್ಲ್ಯಾಕ್ ಸಾಲ್ಟ್. ಈಗ ಒಂದು ಚೂರು ನೀರು ಹಾಕ್ಕೊಳ್ಳಿ. ಈಗ ಇದನ್ನು ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೋಬೇಕು, ತುಂಬ ನೀರು ಹಾಕ್ಕೋಬೇಡಿ. ನೋಡಿ ಇದೇ ರೀತಿ ಪೇಸ್ಟ್ ರೀತಿ ಇರಬೇಕು. ತುಂಬ ನೀರು ಹಾಕ್ಬಿಟ್ರೆ ನಿಮಗೆ ಮಾವಿನಕಾಯಿಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಬಟ್ಲಿಗೆ ನಾವು ಹಚ್ಕೊಂಡಿರೋ ಮಾವಿನಕಾಯಿ, ಈಗ ಕಲಿಸ್ಕೊಂಡಿರೋಂಥ ಖಾರದ್ದು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ, ತಿನ್ನೋದಕ್ಕಾಗಲ್ಲ. ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಪೇಸ್ಟ್ ರೀತಿ ಮಾಡಿದ್ರೆ ಈ ಥರ ಅಂಟ್ಕೊಳ್ಳುತ್ತೆ, ನೀರು ಮಾಡಿಬಿಟ್ರೆ ಈ ಥರ ಅಂಟ್ಕೊಳ್ಳೋದಿಲ್ಲ. ನೋಡಿ ಈಗ ಇದು ರೆಡಿಯಾಗಿದೆ. ನೋಡಿ ಚಟ್ಪಟ ಮಸಾಲ, ಮ್ಯಾಂಗೋ ಮಸಾಲ ರೆಡಿಯಾಗಿದೆ. ಸೂಪರಾಗಿರುತ್ತೆ ತಿನ್ನೋಕ್ಕೆ. ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.